ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೋಸ್ಕರ ಅದ್ಭುತವಾದ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ಕ್ಯಾಟ್ರಿಂಗ್ ಇರಲಿ ಇದೇ ಥರ ಮಾಡೋದು. ಸ್ವಲ್ಪ ಪೇಷನ್ಸಿಂದ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ನಾನು ಇಲ್ಲಿ ತೊಗರಿಬೇಳೆನ ನೀಟಾಗಿ ಈ ಥರ ಸ್ಮ್ಯಾಶ್ ಆಗೋ ಥರ ಕುದಿಸಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕಡಲೆಬೇಳೆನ ಯೂಸ್ ಮಾಡಬೇಡಿ, ತೊಗರಿಬೇಳೆನೇ ಯೂಸ್ ಮಾಡಿ. ಚೆನ್ನಾಗಿ ಬರುತ್ತೆ ಸಾಂಬಾರು. ಅದು ಎಷ್ಟೇ ಜನಕ್ಕೆ ಮಾಡಿದ್ರೂ ತೊಗರಿಬೇಳೆಯಿಂದ ಮಾಡಿದ್ರೂ ಟೇಸ್ಟ್ ಚೆನ್ನಾಗಿ. ಈಗ ನೋಡಿ, ನಾನು ಟೊಮೊಟೊನೂ ಇಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ. ಮೇನ್ ಟೇಸ್ಟ್ ಬರೋದು ಇದರಿಂದನೇ. ಟೊಮೊಟೊನ ಈ ಥರ 2-3 ವಿಸಲ್ ಕುಕ್ಕರಲ್ಲಿ ಹಾಕಿಬಿಟ್ಟು ನೀವು ಕುದಿಸಿ ಆ ಸ್ಕಿನ್ನು ಬರೋ ಥರ ನೀವು ಮಾಡಿ ಪಕ್ಕಕ್ಕೆ ಇಟ್ಕೊಂಬಿಡಿ. ಫಸ್ಟು ಅದು ತಣ್ಣಗಾದಮೇಲೆ ಈ ಥರ ಸ್ಕಿನ್ನೆಲ್ಲ ಬಿಡಿಸ್ಕೊಳ್ಳಿ. ಸ್ವಲ್ಪ ಪೇಷನ್ಸಿಂದ ಮಾಡೋ ಕೆಲಸ ಮಾಡಿದರೆ ನಿಮಗೆ ಫೈನಲ್ ರಿಸಲ್ಟ್ ಅನ್ನೋದು, ಆವತ್ತು ನೀವು ಪಿರಾಮಿಡಲ್ಲಿ ನೋಡಿರಿ ಎಷ್ಟು ಜನ, ಅಲ್ಲಿ 65 ಜನ ಬಂದಿದ್ದರು. ಪ್ರತಿಯೊಬ್ಬರೂ ನನಗೆ ಫೀಡ್ಬ್ಯಾಕ್ ಕೊಟ್ಟು ಹೋಗಿದ್ದೀರಾ. ಯಾಕಂದರೆ ಮೇನ್ ರೀಸನ್ ಬಂದುಬಿಟ್ಟು, ನಾವು ಯಾವುದೇ ಕೆಲಸ ಮಾಡಿದರೂ ಮೇನ್ ಡೆಡಿಕೇಶನ್ ಇಂಪಾರ್ಟೆಂಟ್ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ನೀವು ಈ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ತುಂಬಾ ಕಷ್ಟ ಅಂತ, ಆದರೆ ಫೈನಲ್ ರಿಸಲ್ಟ್ ಇರುತ್ತಲ್ಲ ಅದು ಅದ್ಭುತನೇ ಅಂತ ಹೇಳ್ತೀನಿ. ಫಸ್ಟು ಎಲ್ಲ ಸ್ಕಿನ್ನ ತೆಗೆದಿಟ್ಕೊಂಡ್ಬಿಟ್ಟು ಪಲ್ಪ್ ನೋಡಿ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಆ ಸ್ಕಿನ್ ರಿಮೂವ್ ಮಾಡಿದ್ದನ್ನು ಯಾವುದೇ ಕಾರಣಕ್ಕೆ ಫಸ್ಟು ಬಿಸಾಕಬೇಡಿ. ಯಾಕಂದರೆ ಮೇನ್ ಕಲರ್ ಬರೋದು ಅದರಲ್ಲೇ. ನೀವು ನೋಡಿ, ನಾನು ಅದನ್ನು ಸ್ಮ್ಯಾಶ್ ಮಾಡಿ ನಿಮಗೆ ತೋರಿಸ್ತೀನಿ. ಒರಿಜಿನಲ್ ಕಲರು ಈ ಸ್ಕಿನ್ನಲ್ಲೇ ಇರುತ್ತೆ. ಮೇನ್ ಟೊಮೊಟೊದು ಫುಲ್ ರೆಡ್ಡಿಶ್ ಕಲರು ಸಾಂಬಾರಿಗೆ ಅದು ಎಕ್ಸ್ಟ್ರಾ ಕಲರ್ನೂ ಕೊಡುತ್ತೆ. ಆ ಸ್ಕಿನ್ನನ್ನು ಬಿಸಾಡಬೇಡಿ, ಸ್ಮ್ಯಾಶ್ ಮಾಡಿ ಅದರಲ್ಲಿರೋ ಪಲ್ಪೆಲ್ಲ ನೀಟಾಗಿ ತಕ್ಕೊಂಡು, ಅದು ಒಂಥರ ಪ್ಲಾಸ್ಟಿಕ್ ಥರ ಬರುತ್ತೆ ಸ್ಕಿನ್, ಆವಾಗ ಮಾತ್ರ ನೀವು ಅದನ್ನು ಬಿಸಾಡಿ. ಈ ಥರ ಎಲ್ಲ ಫಸ್ಟು ಪಲ್ಪ್ ತೆಗೆದಿಟ್ಕೊಳ್ಳಿ. ಪಲ್ಪ್ ತೆಗೆದಿಟ್ಕೊಂಡ್ರೇ ಅದ್ಭುತವಾದ ಟೇಸ್ಟ್ ಬರುತ್ತೆ ಸಾಂಬಾರಿಗೆ. ಒಂದು ಸಾರಿ ಟ್ರೈ ಮಾಡಿ. ಸುಮ್ಮನೆ ಟೊಮೊಟೊ ಕಟ್ ಮಾಡಿ ಸಾಂಬಾರಿಗೆ ಹಾಕಿದರೆ ಆ ಟೇಸ್ಟ್ ಬರಲ್ಲ. ಯಾಕಂದರೆ ನಾನು ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಬ್ಬರು ಕೇಳಿದ್ದೀರ. ಮೈಸೂರಿಂದ ಒಬ್ಬ ಸರ್ ಬಂದಿದ್ದರು, ಜಡ್ಜ್. ಅವ್ರ ಹೆಸರು ಗೊತ್ತಿಲ್ಲ, ಸಾರಿ ನನಗೆ. ಆ ಸಾರ್ ಕೂಡ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟು ರೆಸಿಪಿನೂ ಕೇಳಿದ್ದಾರೆ. ಆ ಸಾರು, ಆಮೇಲೆ ಇನ್ನೊಬ್ಬರು ಮೇಡಮು ಸರು ಬಂದಿದ್ದರು, ಅವರೂ ಕೇಳಿದ್ರು. ಪ್ರತಿಯೊಬ್ಬರು ಹರಿ ಸಾರ್ ಆಗ್ಬೋದು, ಎಲ್ಲರೂ ಫೀಡ್ಬ್ಯಾಕ್ ಕೊಟ್ಟು, ಮೀನಾ ಮೇಡಮ್ ಅವರು ಎಲ್ಲರೂ ಫೀಡ್ಬ್ಯಾಕ್ ಕೊಟ್ಟಿದ್ದೀರ ತುಂಬ ಚೆನ್ನಾಗಿದೆ ಅಂತ. ಅವಾಗ ನನಗೆ ಅನಿಸಿದ್ದು ಒಂದೇ, ನಾನು ಅಡುಗೆ ಕಲ್ತಿದ್ದೂ ಸಾರ್ಥಕ ಆಯಿತು ಅಂತ ನಿಜವಾಗ್ಲೂ ಅನಿಸಿತು ಆ ಖುಷಿ ನೋಡಿಬಿಟ್ಟು. ಈ ಥರ ನೋಡಿ, ಪಲ್ಪನ್ನ ಈ ಒಂದು ಫಿಲ್ಟರ್ ಈ ಥರ ಮನೆಯಲ್ಲಿದ್ದರೆ ತುಂಬ ಯೂಸ್ ಆಗುತ್ತೆ. ನನಗಂತೂ ಇದು ತುಂಬಾ ಯೂಸ್ ಆಗುತ್ತೆ, ಹೆಲ್ಪ್ಫುಲ್ಲಾಗಿದೆ. ಈ ಥರ ಒಂದು ತಂದಿಟ್ಕೊಳ್ಳಿ. ಯಾವುದೇ ಎಮರ್ಜೆನ್ಸಿ ಕೆಲಸ ಇದ್ದಾಗ ಈ ಥರ ಐಟಮ್ಸು ತುಂಬ ಯೂಸ್ ಆಗುತ್ತೆ. ನೋಡಿ, ಈ ಥರ ಪಲ್ಪನ್ನು ನೀಟಾಗಿ ಕಿವುಚ್ಕೊಂಬಿಟ್ಟು ಅದರಲ್ಲಿರೋ ಜ್ಯೂಸ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಆಮೇಲೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿರೋದು, ಅದರಲ್ಲಿರೋ ಪಲ್ಪನ್ನ ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡಿ, ಅದನ್ನು ಯಾವುದೇ ಕಾರಣಕ್ಕೂ ಅದರಲ್ಲಿರೋ ಈ ಥರ ಸ್ಕಿನ್ ಪಾರ್ಟ್ ಇರ್ಬೋದು, ಯಾವುದೇ ಒಂದು ಕಡ್ಡಿ ಇರ್ಬೋದು, ಹುಣಸೆಹಣ್ಣಿನ ಕಡ್ಡಿ, ಸ್ವಲ್ಪ ಕೇರ್ಫುಲ್ಲಾಗಿ ಆ ಸಾಂಬಾರಲ್ಲಿ ಆ್ಯಡ್ ಆಗದೇ ಇರೋ ಥರ ನೋಡ್ಕೊಳ್ಳಿ. ಆವಾಗ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ತಿನ್ಬೇಕಾದ್ರೆ ಯಾವುದೇ ಒಂದು ಏನಂತಾರೆ, ಯಾವುದೇ ಒಂದು ಕಷ್ಟ ಆಗಬಾರ್ದು. ಕಸ್ಟಮರ್ಗೆ ತಿಂತಾ ಇದ್ದಾರೆ ಅಂತಂದರೆ ಹ್ಯಾಪಿಯಾಗಿ ತಿಂದಿರಬೇಕು. ಈ ಥರ ಕೆಲವೊಬ್ಬರಿಗೆ ತಿನ್ಬೇಕಾದ್ರೆ ಹುಣಸೆಹಣ್ಣು ಬಾಯಿಗೆ ಸಿಕ್ಕರೂ ತುಂಬ ಅದನ್ನು ಸಿಟ್ಟು ಮಾಡ್ಕೊಳ್ತಾರೆ ಕೆಲವೊಬ್ಬರು. ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಅದಕ್ಕಂತಲೇ ಈ ಥರ ಸುಮ್ಮನೆ ಹುಣಸೆಹಣ್ಣು ತೊಳೆದು ಅದರಲ್ಲಿ ಹಾಕಿದ್ರೂ ನಮಗೆ ಆ ಟೇಸ್ಟ್ ಬರಲ್ಲ. ಈ ಥರ ಬೀನ್ಸು, ನಾನಿಲ್ಲಿ ಕ್ಯಾರೆಟು ಎರಡನ್ನೇ ಯೂಸ್ ಮಾಡೋದು, ಸೌತೆಕಾಯಿ ಯೂಸ್ ಮಾಡಲ್ಲ. ಆಮೇಲೆ ಆಲೂಗಡ್ಡೆ ಅಂತೂ ಯೂಸ್ ಮಾಡೋದೇ ಇಲ್ಲ ನಾನು ಸಾಂಬಾರಿಗೆ. ಯಾಕಂದರೆ ಆಲೂಗಡ್ಡೆ ಹಾಕಿದ ತಕ್ಷಣ ತಿಕ್ನೆಸ್ ಬಂದುಬಿಡುತ್ತೆ, ಆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಅದಕ್ಕೆ ನೋಡಿ, ಈ ಥರ ಫಸ್ಟು ಜಾಸ್ತಿ ಇರೋದ್ರಿಂದ ಇವತ್ತು ನಾನು ಸಪ್ರೇಟಾಗಿ ಒಂದೇ ವಿಸಿಲ್ ಕೂಗಿಸ್ಕೊಂಡು ಸಾಲ್ಟ್ ಹಾಕಿ ಕೂಗಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ತೀನಿ ಬೀನ್ಸು, ಕ್ಯಾರೆಟನ್ನ. ಈಗ ಹುಣಸೆಹಣ್ಣು, ಟೊಮೊಟೊ ಪಲ್ಪಲ್ಲಿ ಕೊತ್ತಂಬರಿ, ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಕಿವುಚಿದ್ರೆ ಕೊತ್ತಂಬರಿ ಕರಿಬೇವಲ್ಲಿರೋ ಎಲ್ಲ ಎಸೆನ್ಸನ್ನು ಈ ಸಾಂಬಾರಿಗೆ ಬರೋ ಥರ ನೀವು ಕಿವುಚ್ಕೋಬೇಕು. ಆವಾಗ ಒರಿಜಿನಲ್ ಫ್ಲೇವರ್ ಬರುತ್ತೆ. ನೋಡಿ, ಒಂದೇ ವಿಸಿಲ್ ಸಾಕು. 2-3 ಅಂದರೆ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ, ಸಾಂಬಾರು ಕೆಟ್ಟೋಗ್ಬಿಡುತ್ತೆ. ಈಗ ಮೇನ್ ಪಾರ್ಟ್ ಬಂದುಬಿಟ್ಟು ಹಿಂಗು, ಆಮೇಲೆ ಬೆಲ್ಲ, ಖಾರ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಎಲ್ಲದಕ್ಕೂ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡಿ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಂತರ ನೀವು ಆ್ಯಡ್ ಮಾಡ್ಕೋಬೋದು. ಫಸ್ಟ್ ನಾನು ತೊಗರಿಬೇಳೆನ ಕುಕ್ಕರಲ್ಲಿ ಕೂಗಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ
ಈಗ ನಾನು ಟೊಮೊಟೊ ಪಲ್ಪು ಆಮೇಲೆ ಹುಣಸೆ ಹಣ್ಣಿನ ಪಲ್ಪು ಅದರಲ್ಲಿ ಕೊತ್ತಂಬರಿ ಕರಿಬೇವು ಹಾಕಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದನ್ನು ಮಿಕ್ಸ್ ಮಾಡಿದ್ದೀನಲ್ಲ ಅದನ್ನು ಬೇಳೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ನೋಡಿ ನೀವು ಆಮೇಲೆ ಲಾಸ್ಟಿಗೆ ಅಡ್ಜಸ್ಟ್ ಮಾಡಿ. ಈಗ ಫಸ್ಟು ಎಣ್ಣೆ ಕಾಯಕ್ಕಿಟ್ಟು ಅದರಲ್ಲಿ 2 ಐಟಮ್ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪನೇ, ಯಾಕಂದರೆ ಒಣ ಐಟಮ್ ಇರೋದರಿಂದ ಸಾಂಬಾರು ಪುಡಿ, ಖಾರ ಪುಡಿ ಬಿಸಿಯಾಗಿರೋ ಸಾಂಬಾರಿಗೆ ಸೇರಿಸಿದ ತಕ್ಷಣ ಅದು ಉಂಡೆ ಥರ ಆಗಿ ನೀಟಾಗಿ ಮಿಕ್ಸ್ ಆಗೋದಿಲ್ಲ. ಸಾಂಬಾರು ಚೆನ್ನಾಗಿ ಮಿಕ್ಸ್ ಆಗೋಲ್ಲ, ಆಗ ಕೆಡೋ ಚಾನ್ಸಸ್ ಇರುತ್ತೆ. ಜಾಸ್ತಿ ಮಾಡುವಾಗ ನೀವು ಈ ಥರ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಈಗ ನನಗೆ ಸಾಂಬಾರು ಪೌಡರ್ ಮಿಕ್ಸ್ ಆಗಬೇಕು ನೀಟಾಗಿ. ಚಿಲ್ಲಿ ಪೌಡರು, ಸಾಂಬಾರು ಪೌಡರು ಮಿಕ್ಸ್ ಆಗೋದು ಕಾರಣಕ್ಕಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾಡ್ಕೊಂಡ ತಕ್ಷಣ ಇದನ್ನು ನೀವು ಡೈರೆಕ್ಟಾಗಿ ಈ ಸಾಂಬಾರಿಗೆ ಮಿಕ್ಸ್ ಮಾಡಿಬಿಡಿ. ಈ ಥರ ಮಾಡಿ ಅದನ್ನು ಕುದಿಯೋಕ್ಕಿಟ್ರೆ ನೀಟಾಗಿ ಬ್ಲೆಂಡ್ ಆಗಬೇಕು. ಪ್ರತಿಯೊಂದು ಐಟಮು ನೀಟಾಗಿ ಬ್ಲೆಂಡ್ ಆದ್ರೇ ಒರಿಜಿನಲ್ ಟೇಸ್ಟ್ ಬರುತ್ತೆ. ಕೊತ್ತಂಬರಿ ಕರಿಬೇವನ್ನ ಜಾಸ್ತಿನೇ ಯೂಸ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ಆವಾಗಲೇ ಎಷ್ಟು ಯೂಸ್ ಮಾಡಬೇಕು ಅನ್ನೋದು. ನಾನಂತೂ ತುಂಬಾ ಜಾಸ್ತಿ ಯೂಸ್ ಮಾಡ್ತೀನಿ, ಯಾಕಂದರೆ ಎಲ್ಲನೂ ಯಾವುದ್ಯಾವುದು ಐಟಮ್ಸ್ ಹಾಕಬೇಕು ಅದು ಹಾಕಿದ್ರೇ ಒರಿಜಿನಲ್ ಟೇಸ್ಟ್ ಬರೋದು. ಯಾವುದೇ ಕಾರಣಕ್ಕೂ ನಾವು ಕಂಜೂಸ್ ಮಾಡಬಾರ್ದು. ಇವಾಗ ನೋಡಿ ಮೇನ್ ಪಾರ್ಟ್ ಬಂದುಬಿಟ್ಟು ಇದೂ ಅದ್ಭುತ ಫೈನಲ್. ಇವಾಗ 80% ಸಾಂಬಾರು ಟೇಸ್ಟ್ ಕೊಡುತ್ತಂದರೆ ಮಿನಿಮಮ್ ಇದು 20% ಇದರಿಂದನೇ ಟೇಸ್ಟ್ ಬರೋದು. ಮೇನು ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಸ್ಲೈಸಸ್ಸು ತುಂಬ ಚಿಕ್ಕದಿರಬೇಕು. ಆ ಥರ ಫಸ್ಟು ಸಾಸಿವೆ ಹಾಕಿಬಿಟ್ಟು ಈರುಳ್ಳಿ ಹಾಕಿ ಸ್ವಲ್ಪ ಅರಿಶಿನ, ಈರುಳ್ಳಿಗೆ ತಕ್ಕಿನಂಗೆ ಅರಿಶಿನ ಹಾಕಬೇಕು. ಆಲ್ರೆಡಿ ನಾನು ಸಾಂಬಾರಲ್ಲಿ ಕೂಡ ಹಾಕಿದ್ದೀನಿ ನೋಡಿ. ಅಲ್ಲಿನೂ ನಾನು ಕರಿಬೇವು ತುಂಬ ಯೂಸ್ ಮಾಡಿದ್ದೀನಿ, ಇಲ್ಲಿನೂ ಯೂಸ್ ಮಾಡಿದ್ದೀನಿ. ನೀವು ಒಂದು ಥಿಂಗ್ ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ತುಂಬ ಚಿಕ್ಕದಾಗಿ ಕರಿಬೇವನ್ನ ಕಟ್ ಮಾಡಿದ್ದೀನಿ. ಯಾಕಂದರೆ ಅದು ತಿನ್ನಬೇಕಾದ್ರೆ ಪ್ರತಿಯೊಬ್ಬರು ಪಕ್ಕಕ್ಕೆ ತೆಗೆದಿಡಬಾರ್ದು ಅನ್ನೋದು ನನ್ನ ಉದ್ದೇಶ. ಹೆಲ್ತ್ ಬೆನಿಫಿಟ್ರು ಸಿಗಲಿ, ಆಮೇಲೆ ಕರಿಬೇವನ್ನು ತೆಗೆದಿಡಬಾರ್ದು, ಚಿಕ್ಕ ಮಕ್ಕಳು ಕೂಡ ತಿನ್ನಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ಕಟ್ ಮಾಡಿನೇ ನಾನು ಯೂಸ್ ಮಾಡೋದು. ಈಗ ನೋಡಿ ಸಾಂಬಾರು ಹೈ ಫ್ಲೇಮಲ್ಲಿ ಈ ಥರ ಕುದಿಬೇಕು. ಅದು ಆ ಥರ ಬಾಯ್ಲ್ ಆದ್ರೇ ನೀಟಾಗಿ ಬ್ಲೆಂಡ್ ಆಗುತ್ತೆ. ಈಗ ರೆಡಿ ಆಗಿದೆ ಆಲ್ಮೋಸ್ಟ್ ಒಗ್ಗರಣೆ. ಇದಕ್ಕೆ ಹಸಿ ಕೊತ್ತಂಬರಿ ಸೇರಿಸಿ ಸ್ವಲ್ಪ ಆಯಿಲ್ ಕೊತ್ತಂಬರಿಗೆ ಸೇರಿಸಿದ ತಕ್ಷಣ ಅದು ಒರಿಜಿನಲ್ ಕಲರ್ ಹಾಗೆ ಹಿಡಿದಿಟ್ಕೊಳ್ಳುತ್ತೆ. ಆವಾಗ ನಿಮಗೆ ಸರ್ವ್ ಮಾಡಿದ್ರೂ ತಿನ್ಬೇಕಾದ್ರೆ ಆ ಒರಿಜಿನಲ್ ಫ್ಲೇವರ್ ಅದು ಕಣ್ಣಿಗೂ ನಮಗೆ ಕಾಣುತ್ತೆ. ಆ ಗ್ರೀನಿಶ್ ಆಗಿ ಕಂಡ್ರೆ ನಮಗೆ ಫಸ್ಟು ನಾವು ಯಾವುದೇ ಐಟಮ್ ನೋಡಿದ ತಕ್ಷಣ ನಮಗೆ ಅದು ಕಣ್ಣಿಗೆ ಇದು ಫೀಲ್ ಆಗುತ್ತಲ್ವ. ಇದಕ್ಕೋಸ್ಕರ ನಾನು ಈ ಥರ ಎಲ್ಲ ಚಿಕ್ಕದಾಗೇನೋ ಕೇರ್ಫುಲ್ಲಾಗಿ ಮಾಡ್ತೀನಿ. ಆಮೇಲೆ ನೋಡಿ ಇದು ವೇಸ್ಟ್ ಪಾರ್ಟ್ ಬಂದುಬಿಟ್ಟು ಪ್ಲಾಸ್ಟಿಕ್ ಥರ ಇದೆ, ಇದು ಯಾವುದಕ್ಕೂ ಯೂಸ್ ಆಗೋಲ್ಲ. ಥ್ಯಾಂಕ್ ಯು.